ತರಗತಿಗಳು ಶುರುವಾಗಿದ್ರೂ ಓಪನ್ ಆಗ್ತಾ ಇಲ್ಲ ಈ ಹಾಸ್ಟೆಲ್. ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಆಗ್ತಾ ಇದ್ರೂ ಇಲಾಖೆ ಡೋಂಟ್ ಕೇರ್. ಎಸ್ ವೀಕ್ಷಕರೇ, ಬೇಸಿಗೆ ರಜಾ ಮುಗಿದಿದ್ದು ಶಾಲೆ ಪುನರಾರಂಭವಾಗ್ತಾ ಇದೆ. ಮಕ್ಕಳು ಕೂಡ ಖುಷಿಯಾಗಿ ಶಾಲೆ ಕಡೆ ಮುಖ ಮಾಡ್ತಾ ಇದ್ದು ಶಿಕ್ಷಕರು ತರಗತಿಗಳನ್ನ ಕೂಡ ಶುರು ಮಾಡ್ತಿದ್ದಾರೆ. ಆದ್ರೆ ಶಾಲೆ ಶುರುವಾಗಿದ್ರೂ ತಿಪಟೂರಿನ ಈ ಹಾಸ್ಟೆಲ್ ಮಾತ್ರ ಓಪನ್ ಆಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಎಡವಟ್ಟಿನಿಂದಾಗಿ ಇದೀಗ ವಿದ್ಯಾರ್ಥಿನಿಯರು ಪರದಾಡುವಂತಾಗಿದೆ. ಎಸ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಎಲ್ಲಿದ್ದೀರಾ? ಈ ಪ್ರಶ್ನೆಯನ್ನ ನಾವು ಕೇಳಲೇಬೇಕು. ಯಾಕಂದ್ರೆ ಶಾಲೆ ಆರಂಭಕ್ಕೂ ಮೊದಲೇ ಹಾಸ್ಟೆಲ್ಗಳಲ್ಲಿ ಏನೇ ಸಣ್ಣ ಪುಟ್ಟ ದುರಸ್ತಿ ಇದ್ರೂ ಅದನ್ನ ಮಾಡಿ ಸರಿಯಾಗಿ ಇಟ್ಟುಕೊಳ್ಳಬೇಕಾಗಿರುವುದು ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ. ಆದ್ರೆ ಶಾಲೆ ಆರಂಭವಾಗಿ ವಾರವೇ ಕಳೆದ್ರೂ ತಿಪಟೂರಿನ ಗಾಂಧಿನಗರದ ಲಕ್ಷ್ಮೀ ಚಿತ್ರಮಂದಿರದ ಪಕ್ಕದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇನ್ನೂ ಓಪನ್ ಆಗಿಲ್ಲ. ಶಾಲೆ ಶುರುವಾಗುವ ಹೊತ್ತಲ್ಲಿ ಹಾಸ್ಟೆಲ್ ದುರಸ್ತಿ ಕಾಮಗಾರಿ ಆರಂಭಿಸಿದ್ದು, ಹೀಗಾಗಿ ಇನ್ನು ಹಾಸ್ಟೆಲ್ ಓಪನ್ ಮಾಡಿಲ್ಲ. ಇದರಿಂದಾಗಿ ದೂರಗಳಿಂದ ಬರುವ ವಿದ್ಯಾರ್ಥಿನಿಯರು ತೊಂದರೆ ಅನುಭವಿಸುವಂತಾಗಿದೆ. ಹೌದು, ತರಗತಿಗಳು ಶುರುವಾಗಿರೋದ್ರಿಂದ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡುವಂತೆ ಹೇಳ್ತಿದ್ದಾರೆ. ಆದರೆ ದೂರಗಳಿಂದ ಬರುವ ಮಕ್ಕಳಿಗೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿನಿಯರಿಗೆ ತಂಗಲು ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ. ತಿಪಟೂರು ಹೇಳಿ ಕೇಳಿ ಶೈಕ್ಷಣಿಕ ನಗರಿ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿರೋ ನಗರ. ಹೀಗಾಗಿ ಬೇರೆ ಜಿಲ್ಲೆಗಳಿಂದಲೂ ಮಕ್ಕಳು ಇಲ್ಲಿಗೆ ವಿದ್ಯಾಭ್ಯಾಸಕ್ಕೆಂದು ಬರ್ತಾರೆ. ಅದೇ ರೀತಿ ಶಿವಮೊಗ್ಗದ ಭದ್ರಾವತಿ ಮೂಲದ ತೀರ್ಥಕುಮಾರಿ ಎಂಬ ವಿದ್ಯಾರ್ಥಿನಿ ಈ ಹಾಸ್ಟೆಲ್ಗೆ ಅರ್ಜಿ ಹಾಕಿದ್ಲು. ಹಾಸ್ಟೆಲ್ ಸೀಟ್ ಸಿಕ್ಕ ಕಾರಣ ತನ್ನ ಅಜ್ಜಿ ಜೊತೆ ಇಂದು ಈ ವಿದ್ಯಾರ್ಥಿನಿ ಹಾಸ್ಟೆಲ್ಗೆ ಬಂದು ನೋಡಿದ್ರೆ ಹಾಸ್ಟೆಲ್ ಫುಲ್ ಖಾಲಿ. ಅಷ್ಟು ದೂರದ ಊರಿನಿಂದ ಲಗೇಜ್ ತಗೊಂಡು ಬಂದು ಇಲ್ಲಿ ನೋಡಿದ್ರೆ ಹಾಸ್ಟೆಲ್ ದುರಸ್ತಿಯಲ್ಲಿದ್ದು ಯಾವೊಬ್ಬ ಸಿಬ್ಬಂದಿ ಕೂಡ ಇಲ್ಲದಿರೋದ್ರಿಂದ ಕಂಗಾಲಾಗಿದ್ದಾರೆ. ಇನ್ನು ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ಗೆ ಫೋನ್ ಮಾಡಿ ಕೇಳಿದ್ರೆ ಮುಂದಿನ ವಾರದಿಂದ ಮಕ್ಕಳನ್ನ ಸೇರಿಸಿಕೊಳ್ತೇವೆ ಎಂದು ಉಡಾಫಿ ಮಾತುಗಳನ್ನಾಡ್ತಿದ್ದಾರಂತೆ. ಇಲ್ಲೇ ಹಾಕ್ತೀನಿ, ನೀನು ಓದಿದ್ದು ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ಹೋದ ವರ್ಷ ನಾನು ಹಾಕ್ಸಿದ್ದೆ. ಈಗ ಅದೇನೆ ಅಲ್ಲಿಂದ ಭದ್ರಾವತಿಯಿಂದ ಬಂದಿದ್ದಾಳಲ್ಲ, ಹಾಸ್ಟೆಲ್ ನೋಡಿ ಬಿಟ್ಟು ಹೋಗೋಣ ಅಂತ ಬಂದೆ. ಹಾಸ್ಟೆಲ್ ಇನ್ನು ಕೆಲಸ ಇಲ್ಲ, ಕೆಲಸ ಆಗಿಲ್ಲ, ಮಕ್ಕಳು ಬಂದಿಲ್ಲ. ಈಗ ಅದಕ್ಕೆ ಶಿವಪುರಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದಾನೇ ಓಡಾಡುವಂತ ಕಷ್ಟ ಆಗುತ್ತೆ. ಅಲ್ಲಿಂದ ಓಡಾಡಕ್ಕೆ ಬಸ್ಗಳು ರೂಟು ಸರಿ ಇಲ್ಲ. ಅಲ್ಲಿ ಬಸ್ಗಳು ಬಳಸ್ಕೊಂಡ್ ಬರ್ತಾ ಇದಾವೆ, ಸೇತುವೆ ಕಿತ್ತಿದ್ದಾರೆ. ಈಗ ಅದರಿಂದ ನಾನೀಗ ಅಲ್ಲಿಗೆ ಕರ್ಕೊಂಡು ಹೋಗಿ ಕಷ್ಟ ಬಿದ್ದು ಕಳಿಸ್ಬೇಕು. ಇವಾಗ ಎಷ್ಟು ದಿವಸ ಓಪನ್ ಮಾಡ್ತಾರಂತ ಏನಾರ ಹೇಳಿದಾರೆ? ಏನು ಹೇಳಿಲ್ಲ, ಅದೆಲ್ಲ ಹೇಳಿಲ್ಲ. ಇಷ್ಟು ದಿವಸಕ್ಕೆ ನಾವು ಓಪನ್ ಮಾಡ್ತೀವಿ, ಮಕ್ಳು ಇಷ್ಟು ದಿವಸಕ್ಕೆ ಬನ್ನಿ ಅಂತ ನಮ್ಗೇನು ಹೇಳಿಲ್ಲ. ಯಾರಿಗೂ ಏನು ಮಾಹಿತಿ ಕೊಟ್ಟಿಲ್ಲ? ಹೇಳಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಈಗ ಹುಡುಗಿ ಬಂದಿದೆ, ನೀವು ಕರ್ಕೊಂಡ್ ಬಂದಿದ್ರ? ಓಪನ್ ಇದೆ ಅಂತ ನೀವು ಬಂದಿದ್ದೀರಾ? ನಾವು ಓಪನ್ ಇದೆ ಅಂತ ಬಂದಿದ್ದೀವಿ. ಓಪನ್ ಇಲ್ಲ, ಇವಾಗ ನಾನ್ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನೋಡೋಣ ಬರಮ್ಮ ಅಂತ ಶಿವಪುರ ಇವಳು ಇಲ್ಲಿ ಬರಕ್ಕೆ ಹೇಳ್ಕೊಂಡು ಭದ್ರಾವತಿಯಿಂದ ನಾ ಶಿವಪುರದಿಂದ ಹಾಸ್ಟೆಲ್ ಹತ್ರಕ್ಕೆ ಬಂದೆ. ಶಾಲೆ ರಜೆ ಹಿನ್ನೆಲೆ ಸುಮಾರು 3 ತಿಂಗಳು ಹಾಸ್ಟೆಲ್ ಖಾಲಿ ಇತ್ತು. ಆಗ ಏನೇ ದುರಸ್ತಿ ಕಾಮಗಾರಿ ಇದ್ರೂ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಅದನ್ ಬಿಟ್ಟು ಅಧಿಕಾರಿಗಳು ಶಾಲೆ ಶುರುವಾಗುವ ಸಂದರ್ಭದಲ್ಲಿ ದುರಸ್ತಿ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ. ದುರಸ್ತಿ ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇರೋದ್ರಿಂದ ಮಕ್ಕಳು ಸಮಸ್ಯೆ ಅನುಭವಿಸುವಂತಾಗಿದೆ. ಈ ಬಗ್ಗೆ ದಲಿತ ಮುಖಂಡರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂಥ ಅಲ್ಪಸಂಖ್ಯಾತರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಇನ್ನೂ ಕೂಡ ರೆಡಿಯಾಗಿಲ್ಲ. ಇಲ್ಲಿ ಇನ್ನೂ ಕಾಮಗಾರಿ 8ರಿಂದ 10 ದಿನ ಆಗುತ್ತೆ. ಕಾಮಗಾರಿಯೂ ಕೂಡ ಕಳಪೆಯಾಗಿದೆ. ಏನಪ್ಪ ಅಂದರೆ ಇಲ್ಲಿ ಬೇಗ ಅರ್ಜೆಂಟಿಗೆ ತರಾತುರಿಲಿ ಮಾಡ್ತಿರೋದ್ರಿಂದ ಕಾಮಗಾರಿ ಕಳಪೆಯಾಗಿ ಕಂಡುಬಂದಿದೆ. ಇದನ್ನೆಲ್ಲ ವೀಕ್ಷಣೆ ಮಾಡಿ ಇಲ್ಲಿ ವೀಕ್ಷಣೆ ಮಾಡಲಾರದೆ ನಮ್ಮ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಅವರು ಕಣ್ಣಿದ್ದು ಕುರುಡರಂತೆ ನಟಿಸ್ತಾ ಇದ್ದಾರೆ. ಯಾರೂ ಕೂಡ ಗಮನಿಸ್ತಾ ಇಲ್ಲ. ಮಕ್ಕಳು ಸುಮಾರು ದೂರದಿಂದ ಭದ್ರಾವತಿ, ಶಿವಮೊಗ್ಗ ಭಾಳ ದೂರದಿಂದ ಬರ್ತಾ ಇದ್ದಾರೆ. ಶಾಲೆಯಲ್ಲಿ ಅವರಿಗೆ ದಿನೇ ಫೋನ್ ಮಾಡ್ತಾ ಇದ್ದಾರೆ, ಮಕ್ಕಳು ಕಳಿಸಿ ಅಂತ. ಮಕ್ಕಳು ಕಳ್ಸೋಕ್ಕೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಅದರಿಂದ ದಯಮಾಡಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಇದ್ರ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಂಡು ಮಕ್ಕಳಿಗೆ ಕರೆಯೋಲೆ ನೀಡಿ ಬೇಗ ಮಕ್ಕಳನ್ನ ಇಲ್ಲಿ ಸೇರಿಸಬೇಕಾಗಿ ವಿನಂತಿ ಮಾಡ್ತೀನಿ. ಎಷ್ಟು ದಿವಸದಿಂದ ಇದು ಓಪನ್ ಇಲ್ಲ? ಈಗ
ಸರ್ ಇದು ಪೂರ್ವ ಯೋಜನೆ ಇಲ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. 2 ತಿಂಗಳು ರಜೆ ಅವಧಿ ಇತ್ತು, ಅವಾಗ ಮಾಡ್ತಾ ಇಲ್ಲ. ಈಗ ಶಾಲೆ ಶುರುವಾಯ್ತಲ್ಲ 28ನೇ ತಾರೀಕು, ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಸದ್ಯ ಕಾಮಗಾರಿ ನಡೀತಾ ಇದೆ. ಆದ್ರೆ ನೆಲಕ್ಕೆ ಹಾಕಿರುವ ಟೈಲ್ಸ್ ಮೆಲ್ಲ ಕಾಲಿಡ್ತಿದ್ದಂತೆ ಅದು ಮೇಲೆದ್ದು ಬರ್ತಾ ಇದೆ. ಶೌಚಾಲಯದಲ್ಲಿ ಕಿಟಕಿಯ ಗಾಜುಗಳು ಒಡೆದು ಹೋಗಿವೆ. ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಕೂಡ ಕೆಟ್ಟು ಹಲವು ದಿನಗಳೇ ಕಳೆದೋಗಿವೆ ಅಂತ. ವಿದ್ಯಾರ್ಥಿನಿಯರ ಹಾಸ್ಟೆಲ್ ಆಗಿರೋದ್ರಿಂದ ಸಿಸಿ ಕ್ಯಾಮೆರಾ ಕೂಡ ಬಹಳ ಮುಖ್ಯ. ಆದ್ರೆ ಇವು ಕೂಡ ಕಿತ್ತೋಗಿವೆ. ಇಷ್ಟೆಲ್ಲ ಇದ್ರೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ. ಇನ್ನು 3-4 ದಿನದೊಳಗೆ ಹಾಸ್ಟೆಲ್ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಮಕ್ಕಳ ಪ್ರವೇಶಾತಿಗೆ ಅವಕಾಶ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಹಾಸ್ಟೆಲ್ ಮುಂಭಾಗ ಹೋರಾಟ ಮಾಡಬೇಕಾಗುತ್ತೆ ಎಂದು ದಲಿತ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಕೆಲಸ ಮೇಲೆ ನಿಧಾನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಜವಾಬ್ದಾರಿ ಇಲ್ಲ ಸಹ, ಇದು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋದು ಕೆಲಸ. ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ. ಬಿಡು STC ಮಕ್ಕಳಿದ್ದಾರೆ, ಅದೇನು ನಾವೇನು ಹೋಗಿ ಅಲ್ಲೇನು ಪರಿಶೀಲನೆ ಮಾಡಬೇಕು ಅನ್ನೋ ಅಧಿಕಾರಿಗಳು ಯಾರು ಇಲ್ಲಿ ವಿಸಿಟ್ ಕೊಟ್ಟಿಲ್ಲ. ನಾವು ಬಂದಟ್ಗಿಂತ ಸುಮಾರು ಬಾರಿ ಬಂದಟ್ಗಿಂತ ಯಾವ ಅಧಿಕಾರಿಗಳು ಇಲ್ಲಿಗೆ ನಮ್ಗೆ ಬಂದಿಲ್ಲ. ಇವತ್ತು ಇಂಜಿನಿಯರ್ ಬಂದಿದ್ರು, ಅವರು ಕೂಡ ಇಂಜಿನಿಯರು ಬೈದು ಹೋದ್ರು, ಕೆಲಸ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ನಾಳೆ ನಾಡೋದ್ರೊಳಗೆ ಕೆಲಸ ಮುಗಿಸ್ಬೇಕು ಅಂತೇಳಿ ಇಂಜಿನಿಯರ್ ಕೂಡ ಹೇಳಿ ಹೋದ್ರು. ನಮ್ಗೆ ಈಗ ಜಸ್ಟ್ ಬಂದಿದ್ರು ಹೋಯ್ದು. ಇನ್ನು ಮಕ್ಕಳುಗಳಿಗೆ ವ್ಯವಸ್ಥೆಯಲ್ಲಿ ಒಳಗಡೆ ಸರಿಯಾದ ರೀತಿಲಿ ಇಲ್ಲ, ಎಲ್ಲ ಬೆಡ್ಗಳೆಲ್ಲ ಈಚೆಗೆ ಹಾಕಿದ್ದಾರೆ, ನಾಳೆ ನಾಡೋದ್ರೊಳಗೆ ಆಗುತ್ತೆ ಅಂತ ಹೇಳ್ತಾರೆ. ನಾವು 8 ದಿವಸದಿಂದ ಬಂದು ವಾಪಸ್ ಹೋಗ್ತಾ ಇದ್ದೀವಿ. ದಯವಿಟ್ಟು ಮಕ್ಕಳಿಗೆ ಇನ್ನೊಂದು 4 ದಿವಸದೊಳಗೆ ಸ್ಕೂಲ್ ಮಕ್ಕಳಿಗೆ ಏನಿದೆ ಅವಕಾಶ ಮಾಡ್ಕೊಡಕ್ಕೆ, ಮಕ್ಕಳಿಗೆ ಎಲ್ಲರೂ ಬರೋಕ್ಕೆ ಸ್ಕೂಲಿಂದ ಹಾಸ್ಟೆಲ್ಗೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಬೆಡ್ ವ್ಯವಸ್ಥೆ ಎಲ್ಲ ಸರಿಯಾದ ರೀತಿಯಲ್ಲಿ ರೂಮಿಗೆ ಹಾಕಬೇಕು. ಎಲ್ಲ ಕಳಪೆ ಕೆಲಸ, ಟೈಲ್ಸ್ ಎಲ್ಲ ಹಾಕಿರೋ ಟೈಲ್ಸ್ಗಳೆಲ್ಲ ಮ್ಯಾಕ್ ಎದ್ದಿದ್ದಾವೆ, ತುಳಿದ್ರೆ ಮ್ಯಾಕ್ ಬರ್ತವೆ. ಕಳಪೆ ಕಾಮಗಾರಿ, ಯಾವ ಸರಿಯಾದ ರೀತಿ ಕೆಲಸ ಆಗಿಲ್ಲ. ಬಾತ್ರೂಮಲ್ಲಿ ಸೈಡ್ ಬಾರ್ಡರ್ ಎಲ್ಲ ಕಟ್ಟಿಲ್ಲ, ಸೈಡ್ ಬಾರ್ಡರ್ನೆಲ್ಲ ಹಂಗಂಗೆ ಬಿಟ್ಬಿಟ್ಟು ಸಿಮೆಂಟ್ ನೋಡ್ದಿದ್ದಾರೆ, ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಒಟ್ನಲ್ಲಿ ಶಾಲೆಗಳು ಆರಂಭವಾಗಿದ್ರು ಹಾಸ್ಟೆಲ್ ಮಾಡದೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗ್ತಾ ಇರೋದಂತೂ ಸುಳ್ಳಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.